ಬಳ್ಳಾರಿ ಅಧಿಷ್ಠಾನವಾದ ದೇವತೆ ತಾಯಿ ದುರ್ಗಮ್ಮ ತಾಯಿಗೆ ಹಾಗೂ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ ನನ್ನ ತಂದೆ ತಾಯಿ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಮೆಚ್ಚಿನ ನಾಯಕ ಜನಸೇನಾ ಪಕ್ಷದ ಅಧ್ಯಕ್ಷರು, ಸಂಸ್ಥಾಪಕರು ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಕುಡಿದಲ ಪವನ್ ಕಲ್ಯಾಣ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಹಿರಿಯರಿಗೂ, ವೀರ ಮಹಿಳೆಯರಿಗೂ, ಪುರುಷರಿಗೂ ಹಾಗೂ ಇಲ್ಲಿ ಬಂದಿರುವ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇಂದು ಇಲ್ಲಿ ಸೇರಿರುವ ಕೇವಲ ಒಂದು ಸಭೆ ಅಲ್ಲ, ಇದು ಹೊಸ ರಾಜಕೀಯ ಶಕ್ತಿಯ ಉದ್ಯೋಗಕ್ಕಾಗಿ, ಒಂದು ಹೊಸ ಸಮಾಜ ನಿರ್ಮಾಣಕ್ಕಾಗಿ, ಸಮಾಜದ ಜನರ ಧ್ವನಿಯನ್ನು ಅಧಿಕಾರದ ಮಟ್ಟಿಗೆ ತಲುಪಿಸುವ ಮಹಾ ಸಂಕಲ್ಪವನ್ನು ಹೊತ್ತು ತಂದಿದೆ. ಈ ನೆಲ ಬಳ್ಳಾರಿ ಸಾಮಾನ್ಯ ನೆಲವಲ್ಲ, ಇದು ವಿಶ್ವ ಪರಂಪರೆ, ವಿಶ್ವ ಇತಿಹಾಸವನ್ನು ಪ್ರಸಿದ್ಧ ಮಾಡಿದ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆಯ ಜಿಲ್ಲವಾದ ಬಳ್ಳಾರಿ. ಇದು ಶೌರ್ಯರ ನೆಲ, ಸಂಸ್ಕೃತಿಯ ನೆಲ, ಕನ್ನಡ ಕೀರ್ತಿಯನ್ನು ವಿಶ್ವ ಮಟ್ಟಕ್ಕೆ ಎತ್ತಿದ ಮಹಾ ಜಿಲ್ಲೆಯ ಸಾಮ್ರಾಜ್ಯ. ಈ ನೆಲದಲ್ಲಿ ಆಡಳಿತ ನಡೆಸಿದ ಮಹಾನ್ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯನ ಕೇವಲ ಒಬ್ಬ ರಾಜನಲ್ಲ, ಅವರು ಜನರ ಹೃದಯಕ್ಕೆ ಗೆದ್ದ ನಾಯಕ. ಅವರ ಆಡಳಿತದಲ್ಲಿ ರೈತರಿಗೆ ಗೌರವ ಇತ್ತು, ಕಲೆಗೆ ಬೆಲೆ ಇತ್ತು, ಭಾಷೆಗೆ ಮಾನ ಇತ್ತು, ಸಾಮಾನ್ಯ ಜನರ ಬದುಕಿಗೆ ಭದ್ರತೆ ಇತ್ತು. ದೇಶ ಬದಲಾವಣೆ ಆಗಬೇಕಾದರೆ ಮೊದಲು ರೈತ ಬಲವಾಗಬೇಕು ಎಂಬ ಸಿದ್ಧಾಂತನವರು ಹೊಂದಿದ್ದರು. ಅವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಸಂಪತ್ತಿನಲ್ಲಿ, ಆಡಳಿತದಲ್ಲಿ, ಸಂಸ್ಕೃತಿಯಲ್ಲಿ ಮತ್ತು ಶೌರ್ಯದಲ್ಲಿ ವಿಶ್ವಗಮನ ಸೆಳೆದಿತ್ತು. ಹಿಂದೂ ಹಂಪಿ ಕಲ್ಲುಗಳು ಕೂಡ ಒಂದು ಇತಿಹಾಸ ಹೇಳುತ್ತವೆ. ನಾಯಕತ್ವ ಅಂದರೆ ಜನರ ಸೇವೆ, ರಾಜಕೀಯ ಅಂದರೆ ಜನರ ರಕ್ಷಣೆ, ಆಡಳಿತ ಅಂದರೆ ನ್ಯಾಯ. ಸ್ನೇಹಿತರೆ, ಇಂದು ಜನಸೇನಾ ಪಕ್ಷವು ಅದೇ ದಾರಿಯಲ್ಲಿ ನಡೆಯುತ್ತಿದೆ. ಜನರ ಆತ್ಮಗೌರವ ಕಾಪಾಡುವ ರಾಜಕೀಯ, ಯುವಕರಿಗೆ ಭವಿಷ್ಯ ಕೊಡುವ ರಾಜಕೀಯ, ಬಡವರ ಕಣ್ಣೀರನ್ನು ಒರೆಸುವ ರಾಜಕೀಯ. ಜನಸೇನೆ ಕೇವಲ ಒಂದು ಪಕ್ಷವಲ್ಲ, ಇದು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಒಂದು ಪಕ್ಷ, ಬಡವರ ಆತ್ಮಗೌರವ ಕೊಡುವ ಪಕ್ಷ, ಇದು ಯುವಕರಿಗೆ ಭವಿಷ್ಯವನ್ನು ಕೊಡುವ ಪಕ್ಷ. ಇಂದು ದೇಶದಲ್ಲಿ ರಾಜಕೀಯ ಅಂದರೆ ಹಲವಾರು ಹಣ, ಜಾತಿ, ಧರ್ಮ ಎಂದು ವಿಂಗಡಣೆ ಮಾಡಿ ರಾಜಕೀಯ ಮಾಡ್ತಾರೆ. ಆದರೆ ನಮ್ಮ ಪವನ್ ಕಲ್ಯಾಣ್ ಅವರು ಆ ರೀತಿ ಯಾವುದೇ ರಾಜಕಾರಣ ಮಾಡಲಿಲ್ಲ. ಆದ ಕಾರಣ ಇವತ್ತು ನಾವು ಬಂದಿರುವ ಉದ್ದೇಶ ಒಂದೇ ಒಂದು, ಮುಂದಿನ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಜನಸೇನಾ ಪಕ್ಷದ ಭವ್ಯ ಉದ್ಘಾಟನೆ ಹಾಗೂ ವೀರ ಮಹಿಳೆಯರ, ಪುರುಷರ ಪಕ್ಷಕ್ಕೆ ಸೇರ್ಪಡೆ ಹಾಗೂ ಸಾಧಕರ ಸಮಾವೇಶವನ್ನು ಯಾವ ರೀತಿ ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಸಭೆಯನ್ನು ಮಾಡಿದ್ದೇವೆ. ಈ ಸಭೆಯ ಉದ್ದೇಶ ಒಂದೇ, ನಾವು ನಾಯಕರಾಗಿ ನಮ್ಮ ಇಷ್ಟ ಬಂದಂತೆ ಸಭೆಯನ್ನು ಮಾಡಬಹುದು. ನಮಗೆ ಸಿಕ್ಕಿರುವ ಎಲ್ಲ ಕಾರ್ಯಕರ್ತರು, ಸಾಧಕರನ್ನು ವಿಶ್ವಾಸ ತಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಉದ್ದೇಶದಿಂದ ಈ ಒಂದು ಸಭೆಯನ್ನು ಮಾಡಿದ್ದೇವೆ. ಇಲ್ಲಿ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಹಿರಿಯರಿಗೆ ಹಾಗೂ ನಮ್ಮ ಗುರುಗಳಾದ ಭಾಷಣ್ಣನವರಿಗೆ ನಮಸ್ಕರಿಸುತ್ತಾ ನನ್ನ ಭಾಷಣೆಯನ್ನು ಮುಗಿಸ್ತೇನೆ. ಇವಾಗ ಹೊಸದಾಗಿ ನನಗೆ ಪರಿಚಯ ಆದವರು ನಮ್ಮ ರವೀಣ ಅವರು ನನಗೆ ಕಾಲ್ ಮಾಡಿ ವಿಷಯ ತಿಳಿಸಿದಾಗ ತುಂಬಾ ಖುಷಿ ಆಯ್ತು. ನಾವು ಸಮೇತ ಮೆಂಬರ್ಶಿಪ್ ಮಾಡ್ತಾ ಇದೀವಿ. ನನಗೆ 2-3 ಸತಿ ಕಾಲ್ ಮಾಡಿದ್ರು ಅವರು. ಅವಾಗ ನಾನು ಬಳ್ಳಾರಿಯಲ್ಲಿ ಈ ತರ ಮೆಂಬರ್ಶಿಪ್ ಮಾಡ್ಬೇಕು ಅಂದಾಗ ತುಂಬಾ ಖುಷಿ ಆಯ್ತು. ನನ್ನ ಜೊತೆ 2-3 ಕಾರ್ಯಕ್ರಮಕ್ಕೂ ಬಂದಿದ್ರು ಅವರು ವಿಜಯವಾಡಕ್ಕೆ. ಇದು ಎಲ್ಲ ಇದಿರಲಿ, ಆದ್ರೆ ಇವತ್ತು ನಾವು ಮಾಡ್ತಾ ಇರತಕ್ಕಂತ ಮೊದಲ ಉದ್ದೇಶ ಜನಸೇನಾ ಪಕ್ಷದ್ದು ಇದೇನಂದ್ರೆ, ಇವತ್ತಿನ ಸಭೆ ಬಂದು ಬಳ್ಳಾರಿ ಜಿಲ್ಲೆ ಸಾಧಕ ಸಭೆ ಹಾಗೂ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಅಲ್ವಾ. ಇವತ್ತೇನು ಕರ್ನಾಟಕದಲ್ಲಿ ಜನಸೇನಾ ಪಕ್ಷ ಅನ್ನೋದು ಸ್ಥಾಪನೆಯಾಗಿ 3 ಮಂತ್ಸ್ ಆಯ್ತು. 3 ಮಂತ್ಸ್ ಅಲ್ಲಿ ನಮ್ಮ ಕರ್ನಾಟಕದ ಅಭಿಮಾನಿಗಳಂತ ಬಂದಾಗ ನಮ್ಮ ಬಾರ್ಡರ್ಸ್ ತಗೊಂಡ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ರಾಯಚೂರು, ಬಳ್ಳಾರಿ, ಆಮೇಲೆ ಬೆಂಗಳೂರು ಗ್ರಾಮಾಂತರ, ಒಂದೊಂದು ಮನೆಯಲ್ಲೂ ಒಬ್ಬೊಬ್ಬ ಮೆಗಾ ಕುಟುಂಬದ ಅಭಿಮಾನಿ ಇದ್ದಾರೆ ಒಂದೊಂದು ಮನೆಯಲ್ಲೂ. ಆದ್ರೆ ನಾವು ಪಾರ್ಟಿ ಅಂತ ಬಂದಾಗ, ಯಾಕಂದ್ರೆ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಹಿಂದಿಕ್ಕೆ ನಾವು ಯಾಕೆ ತುಳಿತಾ ಇದೀವಿ, ಪಾರ್ಟಿಗೋಸ್ಕರ ಬರಕ್ ಆಗ್ತಾ ಇಲ್ಲ ಅಂತ ಅದನ್ನ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ.
ಇವತ್ತು ಜನಸೇನಾ ಪಕ್ಷ ಅಂತ ನಾವು ಬಂದಾಗ ಒಬ್ಬೊಬ್ರು ಒಂದು ಪಕ್ಷಗಳಲ್ಲಿದ್ದಾರೆ. ಅವ್ರವ್ರ ಪಕ್ಷಗಳಲ್ಲಿ JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಆದ್ರೆ ನಾವು ಮೆಂಬರ್ಶಿಪ್ ಅಂತ ಶುರು ಮಾಡಿದಾಗ ನಮ್ಮ ಬಾಸು ಪವನ್ ಕಲ್ಯಾಣ್ ಅವ್ರು ಹೇಳಿದಾಗ ಇಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಮೆಂಬರ್ಶಿಪ್ ಎಷ್ಟಾಗಿದೆ ಹೇಳಿ? ಕೇವಲ 7,600 ಆಗಿರೋದು. ಆದ್ರೆ ಒಂದು ತಾಲೂಕಲ್ಲಿ ಎತ್ಕೊಂಡ್ರೆ ನಾವು ಮಿನಿಮಮ್ ಅಂದ್ರೆ ಒಂದು 30,000 ಜನ ಮೆಗಾ ಫ್ಯಾಮಿಲಿ ಅಭಿಮಾನಿಗಳಿದ್ದಾರೆ. ಯಾಕೆ ನಾವು 7,000 ಮೆಂಬರ್ಶಿಪ್ ಆಗಿದ್ದೀವಿ ಕರ್ನಾಟಕದಲ್ಲಿ? ಇದನ್ನ ನಾವು ಥಿಂಕ್ ಮಾಡ್ಬೇಕು. ಆದ್ರಿಂದ ನಾನು ಹೇಳೋದು ಒಂದೇ ನಿಮ್ಗೆ, ಇವತ್ತು ನೀವು ಯಾವ್ಯಾವ ಪಕ್ಷದಲ್ಲಿ ಇದ್ದೀರೋ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತಿಂದ ಅರ್ಥ ಮಾಡ್ಕೊಳ್ಳಿ, ಏನಿಲ್ಲ ಇಷ್ಟು ಜನ ನೀವು ಇಷ್ಟ ಇದ್ದೇ ಬಂದಿರ್ತೀರಾ. ಇಷ್ಟ ಇದ್ದೀರಾ? ಯಾರನ್ನ ಬಂದಿದ್ದೀರಾ? ಯಾರು ಬಂದಿಲ್ಲ. ಜನಸೇನಾ ಪಕ್ಷ ಇಷ್ಟ ಇದ್ದಕ್ಕೆ ತಾನೇ ತನಕ ಬಂದಿದ್ದೀರಾ. ಆದ್ರಿಂದ ಇವತ್ತಿಂದ ಏನ ಗೇಟ್ ಇದೆ, ಅದು ಗೇಟ್ ಹಾಕಿದಾರಲ್ವಾ, ಅಲ್ಲಿ ದಾಟಿದ ಮೇಲೆ ನಾವು ಜನಸೇನಾ. ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂದ್ರೆ ನೀವು ಜನಸೇನಾ ಪಕ್ಷದ ಕಾರ್ಯಕರ್ತರು. ಅದನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋಣ ನಾವೆಲ್ಲ. ಇವತ್ತು ನಾನು ಎಲ್ಲಾ ನಿನ್ನೆನೂ ಚಿಕ್ಕಬಳ್ಳಾಪುರದಲ್ಲೂ ಇದೇ ಕ್ಲಿಯರಿಟಿ ಕೊಟ್ಟಿದ್ದೀನಿ. ಇವತ್ತು NDA ನಮ್ದು, ಅರ್ಥ ಮಾಡ್ಕೊಳ್ಳಿ. ಆದರೆ ನಾವು ಬಿಜೆಪಿ ಗುಲಾಮರಲ್ಲ, ಇಲ್ಲ JDS ಗುಲಾಮರು ಅಲ್ಲ. ನಾವು ಜನಸೇನಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ನಮ್ಗೆ ಸೆಂಟ್ರಲ್ ಏನು ಬರುತ್ತೋ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಇಲ್ಲಿ ಯಾರೋ ಹಿಂದೆ ಹೋಗ್ಕೊಂಡು ಜೈಕಾರ ಹಾಕೋಕೆ ಜನಸೇನಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯಾವತ್ತೂ ಸಿದ್ಧರಿರಲ್ಲ. ಇದನ್ನ ನಾವು ಮೈಂಡ್ ಇಟ್ಕೊಳ್ಳಿ. ಆಮೇಲೆ ಏನಕ್ಕೆ ನಾವು ಜನಸೇನಾ ಪಕ್ಷವನ್ನು ಕರ್ನಾಟಕದಲ್ಲಿ ತರಬೇಕು ಅಂತ, ಯಾಕಂದ್ರೆ ಇದು ತುಂಬಾ ಕ್ವಶನ್ಸ್ ಜಾಸ್ತಿ ಕೇಳೋದು ಯಾರಂದ್ರೆ ನಮ್ ಗೋಪಾಲ್ ಸರ್ ಅಂತ ಅವರು. ಯಾಕಂದ್ರೆ ಅವ್ರ ಪ್ರೆಸ್ ಅವ್ರದ್ದು ಇದೇ ಕ್ವಶನ್ಸ್ ಇರ್ತವೆ. ಅವ್ರದ್ದು ಅದೇ ಕ್ವಶನ್ಸ್ ಉಲ್ಟಾ. ನಾವೊಂದು ಮಾತಾಡಿದ್ರೆ ಅವ್ರೊಂದು ಉಲ್ಟಾ ಆಗ್ತಾ ಇರ್ತಾರೆ. ಆದ್ರಿಂದ ಅವ್ರದೊಂದು ಮಾಧ್ಯಮ ಮಿತ್ರರಿಗೆ ಹೇಳಕ್ಕೊಂದು ಇಷ್ಟಪಡ್ತೀನಿ. ಇವತ್ತು ಕೆಲವು ಕೇಳ್ಬೋದು, ಯಾಕೆ ನಮ್ಮ ಪ್ರಾದೇಶಿಕ ಪಕ್ಷಗಳಿಲ್ವಾ, ಯಾಕೆ ಜನಸೇನಾ ಪಕ್ಷವನ್ನು ನಾವು ಕರ್ನಾಟಕ ತಗೊಂಡ್ಬರ್ಬೇಕು ಅಂತ. ಒಂದು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಯಾವ ಪಕ್ಷ? ಪ್ರಾದೇಶಿಕ ಪಕ್ಷನಾ? ಇಲ್ಲ ಬಿಜೆಪಿ ಯಾವ ಪಕ್ಷ? ಪ್ರಾದೇಶಿಕ ಪಕ್ಷನಾ? ಯಾಕೆ ಎಲ್ಲರೂ JDS ವೋಟ್ ಹಾಕ್ರಿ? ಯಾಕೆ KRS ಪಕ್ಷ ವೋಟ್ ಹಾಕ್ರಿ? ಯಾಕೆ ಇವತ್ತು ಜನಸೇನಾ ಪಕ್ಷ ಕರ್ನಾಟಕ ಬರಬಾರ್ದ? ಏನಕ್ಕೆ ಬರಬೇಕು ಅಂದ್ರೆ, ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಫಸ್ಟ್ ದುಡ್ಡು ಮಾಡಿ ರಾಜಕೀಯಕ್ಕೆ ಬಂದು ಗೆದ್ದು ಸಹಾಯ ಮಾಡೋದು ನೋಡಿದ್ದೀವಿ. ಆದ್ರೆ ಪವನ್ ಕಲ್ಯಾಣ್ ಅವರು ಯಾವುದೇ ಅಧಿಕಾರ ಇಲ್ಲದೇರ 390 ಜನ ರೈತರಿಗೆ 1 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು, ಯಾಕಂದ್ರೆ ಯಾರು ಕಷ್ಟದಲ್ಲಿ ಇರ್ತಾರ ಅಂತಾರೆ ಆ ಟೈಮಲ್ಲಿ ನಮ್ಮ ಕರ್ನಾಟಕದ ಕಡೆಯಿಂದಾನು ನಾವು ಸಮೇತ ಒಬ್ಬ ರೈತ ಅಮೌಂಟ್ ಕೊಡುವಂತ ಕೆಲಸ ಮಾಡಿದ್ವಿ. ಅದೊಂದೇ ಅಲ್ಲ, ಇವತ್ತು ಪವನ್ ಕಲ್ಯಾಣ್ ಅವರು ಮಾಡ್ತಾ ಇರುವಂತ ಕೆಲಸ ಇವತ್ತು ಭಾರತ ದೇಶದಲ್ಲೇ ಪೊಲಿಟಿಕಲ್ ರಾಜಕೀಯ ವರ್ಗದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಮೋದಿ ಸಮೇತ 2nd ಸ್ಥಾನದಲ್ಲಿದ್ದಾರೆ. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಮೋದಿನ ಇದು ಮಾಡಿ ಮಾತಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇರುವಂತ ಕೆಲಸಗಳಿಗೆ ಇವತ್ತು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಅವ್ರು ಮಾಡ್ತಾ ಇರುವಂತ ಕೆಲಸ ಇವತ್ತು ನಾವೆಲ್ಲ ಜನಸೇನಾ ಪಕ್ಷ ಇಲ್ಲಿ ಕಟ್ಟಬೇಕು ಅಂದ್ರೆ ಮೆಗಾ ಕುಟುಂಬದ ಅಭಿಮಾನಿಗಳು ಏನಿದೀವಿ ನಾವೆಲ್ಲರೂ ಒಂದಾಗ್ಬೇಕು. ಅವತ್ತೇ ನಾವು ಜನಸೇನಾ ಪಕ್ಷ ಕಟ್ತೀವಿ 100%. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ರವಿ ಅವರು ಕಾರ್ಯಕ್ರಮ ಮಾಡಿದ್ದಾರೆ, ನಾವ್ಯಾಕೆ ಅಲ್ಲಿ ಹೋಗ್ಬೇಕು? ಇದು ಬರಬಾರ್ದು. ನಮ್ದೊಂದು ಕುಟುಂಬ ಇದು. ಇವತ್ತು ರವಿ ಒಂದು ಅಕಸ್ಮಾತ್ ಈ ಕಾರ್ಯಕ್ರಮ ಬ್ಯುಸಿಯಲ್ಲಿ ಒಂದು ಮಾತು ಹೇಳಕ್ ಆಗದೇ ಇರ್ಬೋದು. ಇದು ನಮ್ಮ ಪಕ್ಷ, ನಮ್ಮ ಕುಟುಂಬ ಅಂತ ನಾವು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಸಲಹೆಗಳು ಅವ್ರು ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಸರಿ ಮಾಡ್ಕೊಳ್ತಾರೆ ಅವರು. ಅದನ್ನ ನಾವು ಅರ್ಥ ಮಾಡ್ಕೊಂಡು ಇವತ್ತು ಯಾರೇ ಕಟ್ಲಿ, ಇವತ್ತು ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು 8 ವರ್ಷದಿಂದ ಇದೇ ಪವನ್ ಕಲ್ಯಾಣ್ ಸರ್ ಕರ್ನಾಟಕದ ಮೊಟ್ಟ ಮೊದಲ ಬಾರಿಗೆ ಒಂದು ಸಂಘಟನೆ ಸ್ಥಾಪನೆ ಮಾಡಿ 8 ವರ್ಷದಿಂದ ಒಂದು ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಬಂದೆ. ಇವತ್ತು ನಂದು ಒಂದೇ ಉದ್ದೇಶ, ನಂದು ಬೆಂಗಳೂರು ಬಳ್ಳಾರಿಗೆ ಯಾಕೆ ಹೋಗ್ಬೇಕು, ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಹೋಗ್ಬೇಕು, ಇಲ್ಲ ರಾಯಚೂರಿಗೆ ಆಗ್ಬೇಕು ಅನ್ನೋದಲ್ಲ. ನಂದು ಒಂದೇ ಸಿದ್ಧಾಂತ. ಇವತ್ತು ಏನೋ ಒಂದು ನಾಯಕತ್ವ ಸಿಗುತ್ತೋ, ಇಲ್ಲ ಒಂದು ಲೀಡರ್ಶಿಪ್ ಸಿಗುತ್ತೋ, MLA ಆಗ್ತೀನೋ MP ಆಗ್ತೀನೋ ಆ ಆಸೆಗೆ ನಂಗಿಲ್ಲ. ನನ್ಗೆ ಒಂದೇ ಸಿದ್ಧಾಂತ, ತಾಲೂಕು ಸುತ್ತಬೇಕು, ಜಿಲ್ಲೆ ಸುತ್ತಬೇಕು, ಗ್ರಾಮ ಸುತ್ತಬೇಕು, ಜನಸೇನಾ ಪಕ್ಷವನ್ನ ಕರ್ನಾಟಕದಲ್ಲಿ ಕಟ್ಟುವಂತ ಕೆಲಸ ಮಾಡಬೇಕು. ನಮಸ್ಕಾರ, ನನ್ನ ಹೆಸರು ಮುರಳೀಗೌಡ, ಕರ್ನಾಟಕ ಜನಸೇನಾ ಪಕ್ಷದ ಸಾಧಕ್, ಬೆಂಗಳೂರು. ಏನು ಇವತ್ತಿನ ದಿವಸ ಬಳ್ಳಾರಿಯಲ್ಲಿ ಜನಸೇನಾ ಪಕ್ಷದ ಪೂರ್ವಭಾವಿ ಸಭೆಯನ್ನ ಏನು ನಮ್ಮ ರವಿ ಭಾರತಿ ಅವರು ಕೈಗೊಂಡಿದ್ದಾರೆ. ತುಂಬಾ ಅದ್ಭುತವಾಗಿ ಯಶಸ್ವಿಯಾಗಿದೆ. ಏನು ಇವತ್ತಿನ ದಿವಸ ಇಲ್ಲೆಲ್ಲ ಬಂದು ಅವ್ರಿಗೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಇದೇ ತರ ಜನಸೇನಾ ಪಕ್ಷದಲ್ಲೂ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ
ಎಲ್ಲಾ ಕಡೆ ಗ್ರಾಮಗಳಲ್ಲಿ ಸುತ್ತಿ, ತಾಲೂಕಲ್ಲಿ ಸುತ್ತಿ, ಜಿಲ್ಲೆಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರೋ ಮುಖಾಂತರ ಜನಸೇನಾ ಪಾರ್ಟಿ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಜನಸೇನಾ ಪಕ್ಷವನ್ನು ಕಟ್ಟುವಂತ ಕೆಲಸ ಇದೇ ಬಳ್ಳಾರಿಯಿಂದಾನೇ ಶುರುವಾಗಬೇಕು. ಇದೇ ನಮ್ಮ ರವಿ ಭಾರತಿ ಅವ್ರ ಕಡೆಯಿಂದ ಇವತ್ತು ಒಳ್ಳೆ ಒಂದು ಅಡಿಪಾಯ ಸಿಕ್ಕಿದೆ. ಇದು ಏನು ಪವನ್ ಕಲ್ಯಾಣ್ ಅವ್ರಿಗೆ ಸಂದೇಶ ಇದೆ ತೇನೋಗುತ್ತೆ ಅಂದ್ರೆ ಇದು 100% ಬಳ್ಳಾರಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಒಬ್ಬರು ನಮ್ಮ ಹಿರಿಯರು ಮಾತಾಡ್ತಾ ಇದ್ರು, ಅವ್ರನ್ನ ಅತಿ ಶೀಘ್ರದಲ್ಲೇ ಪವನ್ ಕಲ್ಯಾಣ್ ಅವ್ರನ್ನ ಭೇಟಿ ಮಾಡಿಸುವಂತ ಕೆಲಸನು ನಮ್ಮ ಕಡೆಯಿಂದನೂ ಮಾಡ್ತೀವಿ. 100% ಇದು ಒಳ್ಳೆ ಮುನ್ಸೂಚನೆ. ನೀವು ಅಷ್ಟೇ ಮಾಧ್ಯಮಗಳು ಇದನ್ನ ಸ್ವಲ್ಪ ಎತ್ತಿ ನಿಮ್ಮ ಬಳ್ಳಾರಿ ಜಿಲ್ಲೆಯಾದ್ಯಂತ ಯಾವ್ದೋ ರಾಜಕೀಯವ್ರದ್ದು ತೋರಿಸ್ಬಿಟ್ಟು ಇದ್ರ ಪ್ರಕಾರ ನೀವು ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನನ್ನ ಹೆಸರು ರವಿ ಭಾರತಿ ಅಂತೇಳಿ, ಬಳ್ಳಾರಿ. ಇವತ್ತು ಬಳ್ಳಾರಿಯಲ್ಲಿ ಮುಂದಿನ ದಿನಗಳಲ್ಲಿ ಜನಸೇನಾ ಪಕ್ಷದ ಭವ್ಯ ಉದ್ಘಾಟನೆ, ವೀರ ಮಹಿಳೆಯರ ಹಾಗೂ ಪುರುಷರ ಪಕ್ಷಕ್ಕೆ ಸೇರ್ಪಡೆ ಹಾಗೂ ಸಾಧಕರ ಸಮಾವೇಶವನ್ನು ಮಾಡುವ ಉದ್ದೇಶದಿಂದ ಈ ನಿಟ್ಟಿನ ಮುಂದಿನ ದಿನಗಳಲ್ಲಿ ಮಾಡುವ ಒಂದು ಸಮಾವೇಶದ ಬಗ್ಗೆ ಇವತ್ತಿನ ದಿವಸ ನಾವು ಬಳ್ಳಾರಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ಬಂದಿದ್ದ ಎಲ್ಲ ಕಾರ್ಯಕರ್ತರಿಗೆ ನನ್ನ ನಮಸ್ಕಾರಗಳು ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದಿರುವ ಮುರಳೀಗೌಡ ಅವರು, ಜಗದೀಶ್ ಅವರು, ರೂಪಾ ಮೇಡಮ್ ಅವರು, ಇವರು ಎಲ್ಲರಿಗೆ, ಪದ್ಮಾವತಿ ಮೇಡಮ್ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಜನಸೇನಾ ಪಕ್ಷವು ಉನ್ನತ ಮಟ್ಟದಲ್ಲಿ ಬೆಳೆಯುತ್ತದೆ, ಉನ್ನತ ಇದು ಕಾರ್ಯಕರ್ತನ ತಗೊಂಡಿದೆ. ಎಲ್ಲ ಕಡೆ ನಾವು ರಾಜ್ಯದಲ್ಲಿ ನಾವು ಜನಸೇನಾ ಪಕ್ಷವನ್ನು ಕಟ್ಟುತ್ತೇವೆ, ಮನೆ ಮನೆಗೆ ಜನಸೇನಾ ಜೆಂಡಾವನ್ನು ಕಟ್ಟುತ್ತೇವೆ. ಪಕ್ಷದ ಸಂಘಟನೆಯಲ್ಲಿ ಇವತ್ತು ನಾವು ಹಳ್ಳಿಯಿಂದ ದಿಲ್ಲಿವರೆಗೆ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಹಳ್ಳಿಯಿಂದ ದಿಲ್ಲಿ ತನಕ ಅಂದ್ರೆ ಹಳ್ಳಿಯ ಸಾಮಾನ್ಯ ಕಾರ್ಯಕರ್ತನೇ ನಾಳಿನ ದಿಲ್ಲಿಯಲ್ಲಿ ಜನಸೇನಾ ಪಕ್ಷದ ನಾಯಕನು ಎನ್ನುವ ಸಿದ್ಧಾಂತದ ಮೇಲೆ ಪ್ರಯತ್ನ ಬೂತ್ನಿಂದ ನಾವು ಕಾರ್ಯಕರ್ತ ಬೂತ್ನಿಂದ ಒಂದು ಗ್ರಾಮದಿಂದ, ತಾಲೂಕಿನಿಂದ, ಜಿಲ್ಲೆಯಿಂದ, ರಾಜ್ಯ ಮಟ್ಟದಲ್ಲಿ ನಾವು ನಮ್ಮ ಜನಸೇನಾ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ. ನಮಸ್ತೆ, ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆಯಿಂದ ಬಂದಿದ್ದೀನಿ. ಮೆಗಾ ಫ್ಯಾಮಿಲಿ ಫ್ಯಾನ್ಸ್, ಜಗದೀಶ್ ಅಂತ ನನ್ನ ಹೆಸರು. ಇಲ್ಲಿ ನಮ್ಮ ರವಿ ಅವರು ಒಂದು ವಾರದ ಕೆಳಗಡೆ ನನಗೆ ಫೋನ್ ಮಾಡಿದ್ರು, ದಯವಿಟ್ಟು ಜನಸೇನಾ ಪಕ್ಷ ನಾವು ಇದು ಉದ್ಘಾಟನೆ ಮಾಡ್ತಾ ಇದೀವಿ, ದಯವಿಟ್ಟು ತಾವೆಲ್ಲ ಬಂದು ಸಪೋರ್ಟ್ ಮಾಡಬೇಕು ಅಂತ. ನನಗಂತೂ ತುಂಬಾ ಸಂತೋಷ ಆಯಿತು. ಯಾಕಪ್ಪ ಸಂತೋಷ ಅಂತಂದ್ರೆ, ಚಿರಂಜೀವಿ ಅವರು ಏನು ಒಳ್ಳೆ ಕೆಲಸಗಳು ಮಾಡಿದ್ರು ಅದ್ರ 100 ಪಟ್ಟು ಪವನ್ ಕಲ್ಯಾಣ್ ಅವರು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ದಾನ ಧರ್ಮ ಮಾಡಿದ್ದಾರೆ, ಬೇಕಾದಂಥ ಜನಗಳನ್ನ ಕಷ್ಟದಲ್ಲಿರೋರನ್ನ ಆದ್ಕೊಂಡಿದ್ದಾರೆ. ಹಂಗಾಗಿ ನಾವು ಅವರು ಹೀರೋಯಿಸಮ್ಗಲ್ಲ, ಅವ್ರು ಮಾಡ್ತಾ ಇರೋ ದಾನ ಧರ್ಮಕ್ಕೆ ನಾವು ಶರಣಾಗತರಾಗ್ಬಿಟ್ಟು ನಾವು ಅಭಿಮಾನಿಗಳಾಗಿ ಇವತ್ತು ನಾವು ಪಕ್ಷಕ್ಕೆ ಸಪೋರ್ಟ್ ಮಾಡಾಗ ಅಂತ ಒಂದು ಉದ್ದೇಶನ ನಮ್ಮ ಮನದೊಳಗೆ ತುಂಬಿದ್ದಾರೆ ಅವರು. ಹಂಗಾಗಿ ನನಗೆ ಬಹಳ ಸಂತೋಷ ಆಗಿದೆ. ದಯವಿಟ್ಟು ಇನ್ನು ಮುಂದೆ ನಮ್ಮ ಚಳ್ಳಕೆರೆಯಲ್ಲೂ ಕೂಡ ನಾವು ಮೆಂಬರ್ಶಿಪ್ ಮಾಡಿ ಜನಸೇನಾ ಪಕ್ಷ ಉದ್ಘಾಟನೆ ಮಾಡುತ್ತೀವಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.